ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸಿಹಿ ಸಿಹಿ ಎಲ್ಲ ಇದೆಯಾ? ಸಿಹಿ 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 ಎಲ್ಲ ಇದೆಯಾ ನೀನು? ಸಿಹಿ ಸಿಹಿ ಎಲ್ಲ ಇದೆಯಾ? ಸಿಹಿ 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 ಎಲ್ಲಿ ಹೋದ್ಲಪ್ಪ ಇವಳು? ಸಿಹಿ 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 ಇನ್ನು ಎಲ್ಲೋ ಇವಳು? ಸಿಹಿ ಸಿಹಿ ನಂಗೆ ಗೊತ್ತು ಸಿಹಿ ನಿನ್ ಬೇಜಾರಾಗಿದೆ ಅಂತ ನಾನು ನಿನ್ ಜೊತೆ ಇದ್ದೀನಿ ಕಣೆ. ಒಂದೇ ಒಂದ್ಸಲ ಕಣ್ಣಿಗೆ ಕಾಣಿಸ್ಕೊ. ಸಿಹಿ ಸಿಹಿ ಭಾರ್ಗವಿ ಆಂಟಿ ನಮ್ಮಿಬ್ರನ್ನ ಏನು ಮಾಡಕ್ಕಾಗಲ್ಲ. ಬೇಕಿದ್ರೆ ಎಲ್ಲ ವಿಷಯ ಅಪ್ಪ ಅಮ್ಮನ್ಗೆ ಹೇಳೋಣ. ಒಂದೇ ಒಂದ್ಸಲ ಬಾರೆ. ಎಲ್ಲ ಇದೆಯಾ? ಹಾಯ್ ಸೀತಾ. ಸಾಧನಾ ಚಿಕ್ಕಿ ಮಗು ವಿಷಯದಲ್ಲಿ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಯಾರೋ ಏನೋ ನಾಟಿ ಔಷಧಿ ಕೊಟ್ರು ಅಂತ ಅವ್ರು ತಗೊಳಕ್ ಹೋದ್ರು. ನಾನು ಅದನ್ನ ಸ್ಟಾಪ್ ಮಾಡ್ದೆ. ಹೌದಾ? ರಾಮ್ ರಾಮ್ ಸಾಧನಾ ಚಿಕ್ಕಿನ ನಾವೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣವಾ? ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಗ್ಬೋದು. ಮೆಡಿಕಲ್ ಹೆಲ್ಪ್ ಇಂದ ಅವ್ರಿಗೆ ಮಗು ಆದ್ರೂ ಆಗ್ಬೋದು ತಾನೆ? ಯಾ ಸೀತಾ, ಬಟ್ ಸಾಧನಾ ಚಿಕ್ಕಿನ ಭಾರ್ಗವಿ ಚಿಕ್ಕಿ ತುಂಬಾ ಜನ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ದೊಡ್ಡ ದೊಡ್ಡ ಡಾಕ್ಟರ್ಸೇ ಆಗಲ್ಲ ಅಂತ ಹೇಳಿದ್ದಾರೆ. ಏನ್ ಮಾಡಕ್ಕಾಗುತ್ತೆ? ಹೌದು ರಾಮ್, ಆದ್ರೆ ಅವರು ಮಗು ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಏನಾದ್ರೂ ಒಂದು ಸೊಲ್ಯೂಷನ್ ಇದ್ರೆ ಹುಡ್ಕೋಣ ಪ್ಲೀಸ್ ರಾಮ್. ರಾಮ್, ಆ ಕಡೆ ಏನ್ ನೋಡ್ತಾ ಇದ್ದೀರಾ? ಸಿಹಿ ಯಾಕೆ ಅಲ್ಲಿ ನಿಂತಿದ್ದಾಳೆ? ಯಾರನ್ನೋ ಹುಡುಕ್ತಿರೋ ತರ ಇದೆ. ನಾನು ಅದನ್ನೇ ನೋಡ್ತಾ ಇದ್ದೀನಿ ಸೀತಾ. ಬನ್ನಿ ಅದೇನು ಅಂತ ನೋಡೋಣ. ಸಿಹಿ ಏನಾಯ್ತು? ಯಾರನ್ನ ಹುಡುಕ್ತಿದ್ಯಾ? ಸಿಹಿನ ಇವಳಿಗೇನಪ್ಪ ಆಯ್ತು? ಇವಳು ಯಾಕೆ ಸಿಹಿ ಸಿಹಿ ಅಂತ ಹೇಳ್ತಿದ್ದಾಳೆ? ಏನ ಸಿಹಿನಾ? ಏನೇ ಮಾತಾಡ್ತಿದ್ಯಾ? ಅಯ್ಯೋ ದೇವ್ರೆ, ನಾನ್ ಸಿಹಿ ಅಂತ ಹೇಳಿದೆ. ಪುಟ ಬಾ, ನಿಮ್ ಮಲ್ಕೊಳ್ಳೋ ಟೈಮ್ ಆಯ್ತು, ನಡಿ. ಅಲ್ಲ ರಾಮ್, ಇವಳ್ಯಾಕೆ ಸಿಹಿ ಸಿಹಿ ಅಂತ ಇವಳನ್ನೇ ಹುಡುಕ್ತಿದ್ದಾಳೆ? ಏನಾಗಿದೆ ಇವಳಿಗೆ? ಸಿಹಿ ಅಂತ ಹೇಳಿದ್ಲ? ನನ್ಗೇನು ಆ ಥರ ಕೇಳಿಸಿಲ್ವಲ್ಲ. ಸಿಹಿ ಅಂತ ಹೇಳಿದ್ಯೇನೋ? ಇಲ್ಲ ಅಪ್ಪ. ಬಾ ಮಲ್ಕೋ, ಟೈಮ್ ಆಯ್ತು. ನೀನು ಇವಳು ಸಿಹಿ ಅಂತ ಹೇಳಿಲ್ವಾ? ಮತ್ ಯಾಕೆ ನನ್ಗೆ ಹಾಕಿ ಕೇಳಿಸ್ತು? ಓಯ್ ಬಾ, ನಮ್ಮಿಬ್ರು ಮಧ್ಯ ಮಲ್ಕೋ ಇವತ್ತು. ಬಾ. ಸಿಹಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸೀತಮ್ಮ. ನಿದ್ದೆ ಬರ್ತಿಲ್ವಾ ನಿನ್ಗೆ? ಪುಟ ಏನಾಯ್ತು ನಿಂಗೆ? ಏನೂ ಇಲ್ಲ. ಮತ್ ಯಾಕೆ ಸಪ್ಪಗಿದ್ಯಾ? ಏನೋ ಕಳ್ಕೊಂಡಿರೋ ತರ. ಏನಾಯ್ತು ಅಂತ ಹೇಳು. ಏನೂ ಇಲ್ಲ. ಸೀತಾ, ಸಿಹಿ ಪುಟಂಗೆ ನಿದ್ದೆ ಬಂದಿದೆ, ಮಲ್ಕೋತಾಳೆ. ಬಾ.
ಈಗ ನಿನಗೆ ನಿದ್ದೆ ಬರೋ ಥರ ನಾನು ಕತೆ ಹೇಳ್ತೀನಿ, ಕಣ್ಮುಚ್ಚ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಅವನಿಗೆ ಎಲ್ಲ ರಾಜ್ಯಗಳನ್ನ ಆಳ್ಬೇಕು ಅಂತ ತುಂಬಾ ಆಸೆ ಇತ್ತಂತೆ. ಒಂದು ಸುಂದರವಾಗಿರೋ ಹುಡುಗಿನ ನೋಡಿದ್ನಂತೆ. ಅವರಿಬ್ರು ಮದ್ವೆ ಆದ್ರಂತೆ. ಒಂದು ಪುಟ್ಟ ಮಗು ಹುಟ್ಟಂತೆ. ಮಗು ಸೇಮ್ ನಿಂತರನೇ ಇತ್ತಂತೆ. ಓಯ್, ಕತೆ ಕೇಳಿಸ್ಕೊತಿಲ್ವಾ ನೀನು? ಕೇಳಿಸ್ಕೊಳ್ತಾ ಇದ್ದೀನಿ. ಮತ್ತೇನು ಪ್ರಶ್ನೆನೇ ಕೇಳ್ತಿಲ್ಲ. ಪ್ರತಿ ಸಲ 100 ಪ್ರಶ್ನೆ ಕೇಳ್ತಿದ್ದೆ, ಇದ್ದಂಗೆ ಅದಂಗೆ ಅಂತ. ಸೀತಮ್ಮ, ಕತೆ ಸಾಕು. ಯಾಕೆ ಕತೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದ್ರೆ ನಂಗೆ ನಿದ್ದೆ ಬರ್ತಿದೆ. ರಾಮ್, ಏನಕ್ಕೆ ಇವಳು ಹಿಂಗಾಡ್ತಿದ್ದಾಳೆ? ಯಾವತ್ತು ಕತೆ ಸಾಕು ಅಂತ ಹೇಳಿದ್ದೇ ಇಲ್ಲ. ಇವತ್ ನೋಡಿ. ಸೀತಾ, ನಿದ್ದೆ ಬಂದಿದೆ ಅಲ್ವಾ, ಅದಕ್ಕೆ ಆ ಥರ ಮಾತಾಡಿದಾಳೆ. ನೀವು ಮಲ್ಕೊಳ್ಳಿ ಸೀತಾ. ಗುಡ್ ನೈಟ್. ಗುಡ್ ನೈಟ್. ಸುಬ್ಬಿ ಯಾರನ್ನಾದ್ರೂ ಹುಡುಕ್ತಿದ್ಲ. ಅವಳ ಮುಖ ನೋಡಿದ್ರೆ ಏನೋ ಆಗಿದೆ ಅಂತ ಅನಿಸ್ತು. ಏನು ಅಂತ ಅರ್ಥ ಆಗ್ತಿಲ್ವಲ್ಲ. ಸೀತಮ್ಮ ಏನ್ ಮಾಡ್ತಿದ್ದಾಳೋ ಏನೋ. ಆ ಭಾರ್ಗವಿ ಆಂಟಿ ಸೀತಮ್ಮನಿಗೆ ಏನಾದ್ರೂ ಪ್ರಾಬ್ಲಮ್ ಮಾಡ್ತಿರ್ತಾರ? ಸುಬ್ಬಿ ಪಾಪ ನಾನು ಹೆನ್ಸ್ಕೊಳ್ತಾ ಇರ್ತಾಳೆ. ಅವಳ ಹತ್ರನು ಏನೋ ಹೇಳ್ದೆ ಮತ್ತೆ ಹನುಮಂತ, ನನ್ ಸೀತಮ್ಮನ ಅಪ್ಪನ ಸುಬ್ಬಿನ ನೀನೇ ಕಾಪಾಡ್ಬೇಕು. ಏನ್ ಮಾಡ್ತಾ ಇರ್ಬೋದು? ಇನ್ ಯಾವತ್ತೂ ಅವಳು ಇಲ್ಲಿ ಬರಲ್ವಾ? ಎಲ್ಲಿ ಹೋಗಿದ್ದಾಳೋ ಏನೋ ಪಾಪ. ನಾನು ಹೋಗ್ಬೇಡ ಅಂದ್ರು ಕೇಳಿಲ್ಲ ಅವಳು. ಈಗ ನನ್ ಸಿಹಿನ ಎಲ್ಲಿ ಅಂತ ಹುಡುಕ್ಲಿ? ಮತ್ತೆ ಅವಳು ನಂಗೆ ಸಿಗ್ತಾಳ? ಮತ್ತೆ ನಾನು ಅವಳ ನೋಡ್ತೀನೋ ಇಲ್ವೋ?